ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೌತಮ್ ವ್ಲಾಗ್ಸ್. ಗೈಸ್ ಇವತ್ತೇನಪ್ಪ ವಿಷಯ ಅಂದರೆ ಗೈಸ್ ಇವಾಗ ಮೀನಾಕ್ಷಿ ಮೇಲೆ ಹೋಗ್ತಿದ್ದೀನಿ. ಟೈಮ್ ನೋಡ್ರಿ ಅಂದ 7:30 ಆಗಿರ್ಬೋದು ನೈಟು. ಹೋಗ್ತಾಯಿದ್ದೀನಿ ಗೈಸ್, ಯಾಕಂದ್ರೆ ನಾವು ಅಪ್ಪ ಇವಾಗ ಜಸ್ಟ್ ಬಂದರು, ಆಚೆ ಕೆಲ್ಸಕ್ಕೆ ಹೋಗಿದ್ರು, ಇವಾಗ ಜಸ್ಟ್ ಬಂದರು. ಅಂದರೆ ನನ್ನ ತಂಗಿ ಸಲ ಬುಕ್ಸ್ ಬೇಕಂತೆ, ಅದಕ್ಕೆ ತೊಗೊಂಬರಕ್ಕೆ ಹೋಗ್ತೀನಿ ಗೈಸ್. ಇಲ್ಲಿ ಗೈಸ್ ಅಲ್ಲಿ ಮೀನಾಕ್ಷಿ ಮೇಲೆ ಹೋಗ್ಬಿಟ್ಟು ಸಿಗ್ತೀನಿ. ಏನೇನು ಯಾವ ಬುಕ್ಸ್ ತೊಗೊತೀನಿ ಅಂತ ತೋರಿಸ್ತೀನಿ. ಅಂದರೆ ಇವಾಗ 10th ಒಂದು ಬುಕ್ಸ್ ಎಲ್ಲ ಬೇಕಂದ್ರೆ ಮ್ಯಾಥ್ಸ್ ಬೇಕು, ಅದು ಒಳ್ಳೆ ತೊಗೊಂಬರಕ್ಕೆ ಹೋಗ್ತೀನಿ ಗೈಸ್. ಇಲ್ಲಿ ಗೈಸ್ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಯಾರ್ಯಾರು 10th ಓದ್ತಿದ್ದೀರಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲ ಎಕ್ಸಾಮ್ ಚೆನ್ನಾಗಿ ಬರೀರಿ, ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ನನ್ನ ತಂಗಿಗೆ ಒಂದು ಸ್ಪೆಷಲ್ ಆಲ್ ದ ಬೆಸ್ಟು. ಮಸ್ತಿಗೆ ಬರೀ ಎಕ್ಸಾಮು. ಹೆಂಗಿರೋಳು ಮೊದಲೇ ಟಾಪರು, ಮಸ್ತಿಗೆ ಓದ್ತಾಳೆ. ಆದರೂ ಒಂದು ನಮ್ಮ ಕಡೆ ನಾನು ಆಲ್ ದ ಬೆಸ್ಟು. ಇಲ್ಲಿ ಗೈಸ್ ಯಾವ ಬುಕ್ ಹೋಗಿ ಎತ್ಕೊಂಡೆ ಅಂತ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ಹೋಗ್ತಿದ್ದೀವಿ ಮೀನಾಕ್ಷಿ ಮಾಲ್ಗೆ ನಮ್ಮ ಅಪ್ಪ ಜೊತೆ. ನಮ್ಮ ಅಪ್ಪ ನೋಡಿ ಹೆಲ್ಮೆಟ್ ಹಾಕೊಂಡೊಳೆ ರಾಜು ಥರ ಮಿಂಚ್ತವ್ರೆ. ನಮ್ಮ ಅಂಬಾರ್ ಎತ್ಕೊಂಡು ಹೋಗ್ತಿದ್ದೀವಿ ಗೈಸ್. ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ರೀ ಗೈಸ್. ಗೈಸ್ ನಮ್ಮ ಅಪ್ಪ ಗಾಡಿ ಓಡಿಸ್ತವ್ರೆ, ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಗೈಸ್, ನಮ್ಮ ಅಪ್ಪ ಗಜ್ಜೆ ಗಾಡಿ ಓಡಿಸ್ಬೇಕಾರೆ ಕುತ್ಕೊಂಡಿದ್ದಾಗ ಏನಂತ ಗೈಸ್, 20 ಮೇಲೆ ದಾಟಲ್ಲ ಗಾಡಿ. 20 ಇಲ್ಲ 40 ಲಾಸ್ಟು. ನೋಡಿ ಸ್ಪೀಡೋಮೀಟ್ರ್ ನೀವೇ ನೋಡಿ, ದಾಟದೇ ಇಲ್ಲ. ಯಾಕೆ ಬಾ ಇಂಪಾರ್ಟೆಂಟ್ ಆಕ್ಟಿವಾದಲ್ಲಿ ಟ್ರಾಫಿಕ್ಕು ಸಿಟಿಲಿ ಇದರಲ್ಲೆಲ್ಲ 25-30ರಲ್ಲಿ ಹೋದ್ರೆ ಸಾಕು, ಅದಕ್ಕೆ ಮೇಲೆ ಹೋಗೋಕ್ಕಾಗಲ್ಲ. ಇವೆಲ್ಲ ಸಡನ್ ಅವಾಯ್ಡ್ ಮಾಡೋಕ್ಕೆ ಬರೋಲ್ಲ. ಗಾಡಿ ಸ್ಕಿಡ್ ಆಗ್ತವೆ, ಇಲ್ಲ ಆಕ್ಸಿಡೆಂಟ್ ಆಗ್ತವೆ. ಏನು ಅವಶ್ಯಕತೆ ಏನಿಲ್ಲ, ಅಂಥ ಎಮರ್ಜೆನ್ಸಿ ಕೆಲಸನೂ ಇಲ್ಲ. ಸಾಕು ನಮಗೆ ದೊಡ್ಡ ಗಾಡಿಗಳ ಅವು ಇವು ರೇಸ್ ಗಾಡಿಗಳು. ಆಕ್ಟಿವಾದಲ್ಲಿ ಏನು ಕೆಪಾಸಿಟಿ ಇರುತ್ತೆ ಅದರಲ್ಲಿ ಹೋಗ್ಬೇಕು, ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬರೋಣ. ನಮಗೂ ಸೇಫ್ಟಿ, ಇನ್ನು ನಮ್ಮ ಎದುರುಗಡೆ ಬರೋರಿಗೂ ಸೇಫ್ಟಿ. ಅದಕ್ಕೆ ಗೈಸ್ ನೋಡಿ ಗೈಸ್, ನಮ್ಗೆ ಹೆಲ್ಮೆಟ್ ಹಾಕ್ಸೋರೆ. ನಾನು ಪಕ್ಕ ಹೆಲ್ಮೆಟ್ ಹಾಕೊಂತ ಇರಲಿಲ್ಲ ಗೈಸ್. ಹುಡುಗರು ಒಂದು ಪ್ರಾಬ್ಲಮ್ ಗೈಸ್, ಹೆಲ್ಮೆಟ್ ಹಾಕಿದ್ರೆ ಏನಂದರೆ ಅದು ಏರ್ ಸಿಲ್ ಹಾಳಾಗುತ್ತೆ ಅಂತ ಅಂತಂದರೆ ಮತ್ತೆ ಅಷ್ಟೇ, ಇನ್ನೇನಿಲ್ಲ ಅನ್ಸುತ್ತೆ. ಮತ್ತೆ ಕಂಫರ್ಟಬಲ್ ಇಲ್ಲ ಗೈಸ್ ಹೆಲ್ಮೆಟ್ ಹಾಕೋ ಓಡಿಸೋ ಒಂಥರ ನನಗಂತೂ ಇರಲ್ಲಪ್ಪ. ನಮ್ಮ ಅಪ್ಪ ಜೊತೆ ಹೆಲ್ಮೆಟ್ ಹಾಕೋರು ಬಿಡಲ್ಲ ನನಗೆ. ಹಾಕ್ಸಿ ಹೆಲ್ಮೆಟು ನೋಡೋಣ ಬನ್ನಿ, ಓಡಿಸ್ತಾ ಅವ್ರಿ ಗಾಡಿ. ಗೈಸ್ ಅಪ್ಪ ಬಾ ಮಾಡ್ಬೋದಾ? ನಿಮ್ಮ ಮಗಳು 10th ಓದ್ತಾಳಲ್ಲ, ಹೌದು. ಏನಂತ ಹೇಳಿದೆ? ಆಲ್ ದ ಬೆಸ್ಟ್ ಹೇಳ್ತೀನಿ. ಏನು ಹೇಳ್ತೀನಿ, ಚೆನ್ನಾಗಿ ಓದ್ತಾಳೆ, ಕಷ್ಟ ಬೀಳ್ತಾಳೆ. 10th ಓದ್ತಾರೆ ಎಲ್ಲರಿಗೂ, ಎಲ್ಲ 10th ಓದ್ತಾರೆ ಎಲ್ಲ ಹುಡುಗರಿಗೂ ಆಲ್ ದ ಬೆಸ್ಟೇ ಹೇಳ್ಬೋದು. ಇನ್ನು ಇವಾಗ ಎಕ್ಸಾಮ್ ಬರೀಬೇಕು ಹೋಗ್ತಾವ್ರು ಅವ್ರಂತ ಪಾಪ. ಇವಾಗ ಚೆನ್ನಾಗಿ ಓದ್ತಾರೆ, ಎಲ್ಲ ಚೆನ್ನಾಗಿ ಓದ್ತಾರೆ ಬಿಡು. ಇನ್ನಂಗೆ ಯಾರೋ ಪೋಲಿಗಳಿರಲ್ಲ. ಎಲ್ಲ ಮತ್ತೆ ಮಾಡಿಸಲ್ಲ ಗೈಸ್. ನಮ್ಮ ಅಪ್ಪನ ನನಗೆ ಬೈತಾರೆ ಗೈಸ್. ಆರಾಮಾಗಿ ಓದ್ಬೇಕು, ಟೆನ್ಷನ್ ಫ್ರೀಯಾಗಿ ಓದ್ಬೇಕು, ಟೆನ್ಷನ್ ತಗೋಬೇಕು ಅಷ್ಟೇ. ಫ್ರೀಯಾಗಿ ಆರಾಮಾಗಿರ್ಬೇಕು, ಓದ್ಬೇಕು, ಆರಾಮಾಗಿ ಓದ್ಬೇಕು, ಆರಾಮ್ ಎಂಜಾಯ್ ಮಾಡಬೇಕು ಲೈಫ್. ಗೈಸ್ ಇದು ಮಾಡ್ಬೇಕಾದ್ರೆ ಎಂಜಾಯ್ ಮಾಡೋದು, ಈಗಲ್ಲ. ಓದೋ ಟೈಮಲ್ಲಿ ಕರೆಕ್ಟಾಗಿ ಓದಬೇಕು. ಕಷ್ಟ ಬಿದ್ದು ಓದ್ಸೋದೇನು ಶೋಕಿ ಗೈಸ್. ನಂದು 75% ಗೈಸ್. ಸಾಕು ತಾನೆ ಗೈಸ್? ಅಷ್ಟು ಸಾಕು. 70%. 74.6 ಗೈಸ್. 75 ತಾನೆ ಲೆಕ್ಕ. 5 ಆಗಲ್ಲ. ಸಾಕು ಗೈಸ್, ಅಷ್ಟು ನನಗೆ ಸಾಕು. ನನಗೆ ಸಾಕು, ಯಾರೇನಾರ ಮಾತಾಡ್ಕೊಳ್ಳಿ, ನನಗೆ ಸಾಕು. 80% ಬರಬೇಕು ಅಂತ ಆಸೆ ಇತ್ತು. ಬಿಡಿ ಗೈಸ್, ಪರವಾಗಿಲ್ಲ. ಲೈಫಲ್ಲಿ ಸೆಟ್ಲ್ ಆಗೋದು ಮುಖ್ಯ, ಮಾರ್ಕ್ಸ್ ಎಲ್ಲ ಮುಖ್ಯ. ಟ್ಯಾಲೆಂಟ್ ಗೈಸ್ ಮುಖ್ಯ. ಹಾಂ, ಟ್ಯಾಲೆಂಟ್ ಮುಖ್ಯ ಲೈಫಲ್ಲಿ. ಏನು ಟ್ಯಾಲೆಂಟ್ ಇದೆ ನಿನಗೆ? ಏನು ಟ್ಯಾಲೆಂಟ್ ಇದೆ ಅಂತ ಪ್ರೂವ್ ಮಾಡ್ಬೇಕು. ಆಮೇಲೆ ಟ್ಯಾಲೆಂಟು ಇನ್ನೊಂದು ಗೈಸ್, ನಾನು ಒಳಗಡೆ ಟ್ಯಾಲೆಂಟ್ ತೋರಿಸ್ಬಿಟ್ರೆ ಎಲ್ಲ ಟೆನ್ಷನ್ ಆಗ್ಬಿಡ್ತೀರಾ. ಅದಕ್ಕೆ ಟ್ಯಾಲೆಂಟ್ ಒಳಗಡೆನೇ ಇರಲಿ, ಮಾತಾಡೋಣ ಆಮೇಲೆ. ಗೈಸ್ ದೇವ್ರ ಚೆನ್ನಾಗಿ ಕೈ ಮುಕ್ಕೋಬಿಡಿ. ಚಾಮುಂಡೇಶ್ವರಿ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನ ಕೈ ಮುಕ್ಕೋಬಿಡಿ ಗೈಸ್. ಗೈಸ್ ಈಗ ಗೋಲ್ಗಪ್ಪ ಮಾತ್ರ ಯಾರು ತಿನ್ಬೇಡಿ, ಅದು ನಾನು ತಿಂತಾ ಇರ್ತೀನಿ, ನೀವ್ಯಾರು ತಿನ್ಬೇಡಿ ಗೈಸ್. ಹೆಲ್ತ್ ಒಳ್ಳೇದಲ್ಲ. ತಿನ್ಬೇಡ ಅಂತ ಹೇಳೋದು ನಿಮ್ಗೇನು ರೈಟ್ ಇದೆ? ಹೆಲ್ತ್ ಒಳ್ಳೇದಾದ್ರೆ ನಾವು ಹೇಳೋಕ್ಕಾಗ್ತದೆ. ನಮ್ಮದು ಸಿಕ್ತಿದ್ರು ಅಕ್ಕ, ಈಗ ಅಕ್ಕ ಹೆಲ್ತ್ ಸಿಗ್ತದೆ ಇವಾಗ. ಓಕೆ ಗೈಸ್, ಇರಿ ಗೈಸ್, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಮಾಡೋಕ್ಕಾಗ್ತಿಲ್ಲ, ಕೈ ನೋಡ್ತಿದೆ ಗೈಸ್. ಇಲ್ಲಿ ನೋಡಿ ಗೈಸ್, ಇವಾಗ ಬಂದಿದ್ದೀವಿ ಮೀನಾಕ್ಷಿ ಮಾಲ್ ಒಳಗಡೆ. ಗೈಸ್ ಇದು ನೋಡಿ, ಯಾರೇ ಡ್ರೀಮ್ ಇತ್ತು ಆಡ್ಬೇಕಂತ. ನಾ ಅಪ್ಪ ಅನ್ಸಿಲ್ಲ ಕನ್ನಡ ಹೋಗಿಲ್ಲ ಅಲ್ಲಿ ಆಡ್ಬೇಕಂತ. ಇದೆಲ್ಲ ಒಂದ್ಸಲ ಜಾಸ್ತಿ ಕನ್ನಡ ಹೋಗೋರೆ ಜಾತ್ರೆಗಳೆಲ್ಲ ತಾನೇಪ್ಪ. ಜಾತ್ರೆಗಳ ಎಕ್ಸಿಬಿಷನ್ ಅಲ್ಲ, ಎಕ್ಸಿಬಿಷನ್ ಅಲ್ಲಿ ಅವೆಲ್ಲ ಜಾಸ್ತಿ ಆಡ್ತಿದ್ದೆ ಗೈಸ್. ನೀವು ಮೀನಾಕ್ಷಿ ಒಳಗಡೆ ಬಂದಿದ್ದೀವಿ, ನಾನು ಅಪ್ಪ ಏನಂತ್ಯಾ ಏನಿಲ್ಲ. ರೆಡಿ ಗೈಸ್, ಮಾಲ್ ಒಳಗಡೆ ಹೋಗ್ತಾ ಇದೀವಿ. ರಾಯಲ್ ಮೀನಾಕ್ಷಿ ಇದಿರೋದು ಹುಳಿ ಮಾಲ್ ಗೈಸ್. ಹುಳಿ ಮಾಲ್ ತಾನೇ ಇದು ಕರೆಕ್ಟಿಗೆ ಲೊಕೇಶನ್. ಹುಳಿ ಮಾಲ್ ಹೋಗ್ತಾ ಇದೀವಿ ಗೈಸ್.
ಇರಿ ಗೈಸ್ ಮೇಲೆ ಹೋಗ್ಬಿಟ್ಟು ಸಿಗ್ತೀನಿ. ತುಂಬ ಜನ ಅವ್ರು ಇವತ್ತು ಯಾಕೋ. ಇರಿ ಮೇಲೆ ಹೋಗ್ಬಿಟ್ಟು ಸಿಗ್ತೀನಿ. ಏನು ಕೊಡ್ತೀವ ಮಾಲ್ ನನಗೆ? ಏನೂ ಕೊಡ್ಸಲ್ಲ. ನನ್ನ ಮಗಳಿಗೆ ಒಂದು ಬುಕ್ ತಗೊಳಕ್ ಬಂದಿರೋದು ಅಷ್ಟೇ. ನೋಡಿ ಗೈಸ್ ಏನು ಕೊಡ್ಸಲ್ಲ ಅಂದ್ಬಿಟ್ರು. ಇರಿ ಗೈಸ್ ಮೇಲೆ ಹೋಗ್ಬಿಟ್ಟು ಸಿಗ್ತೀನಿ ಅಲ್ಲಿ. ನೋಡಿ ಗೈಸ್ ಬಂದು ಸಬ್ನಾ ಬುಕ್ಸ್ ಹೊರಗಡೆ. ಆಗ ನನ್ನ ತಂಗಿಗೆ ಒಂದ್ಸಲಿ ಕಾಲ್ ಮಾಡಬೇಕು, ಯಾವ ಬುಕ್ಸ್ ಅಂತ ಕೇಳಬೇಕು ಅವಳನ್ನ. ಕಾಲ್ ಮಾಡೋಳಿಗೆ ಹೇಗಲ್ಲ ಬಂದಿದ್ದಲ್ಲ ಟ್ಯೂಷನಿಂದ. ಇರಿ ಗೈಸ್ ಹೋಗ್ಬಿಟ್ಟು ಸಿಗ್ತೀನಿ ಹೊರಗಡೆ. ಕಿಲೋಮೀಟರ್ ಮೇಲೆ ಇರುತ್ತೆ. ಗೈಸ್ ಇವಾಗ ಹೋಗ್ತಿದೀವಿ. ಬುಕ್ಸ್ ತಗೊಂಡಾಯ್ತು. ಇನ್ನೊಂದು ಬುಕ್ ಸಿಕ್ಕಿಲ್ಲ, ಅಲ್ಲಿ ಕೆಳಗಡೆ ಇನ್ನೊಂದು ಶಾಪ್ ಐತೆ, ಅಲ್ಲಿ ತಗೊಂಡಿದ್ದೀವಿ. ಗೈಸ್ ಹೋಗ್ತಿದೀವಿ. ಲಿಫ್ಟ್ ಎಲಿವೇಟರ್ ತಾನೇ ಇದು? ಎಲಿವೇಟರ್. ನೋಡಿ ಗೈಸ್ ಹೋಗ್ತಿದ್ವಿ ವಾಪಸ್ ಇವಾಗ. ಗೈಸ್ ಈ ಮಾಲ್ ಒಳಗಡೆ ಬಂದ್ರೆ ನೋಡಿದೆಲ್ಲ ತಗೊಳ್ಬೇಕು ಅನ್ಸುತ್ತೆ, ಆದ್ರೆ ಬಜೆಟ್ ಮಾತ್ರ ಹೆವಿ ಹೈ ಪೀಕ್ ಇರುತ್ತೆ. ಏನಂತೀರಾ ಗೈಸ್ ನೀವು? ಇಲ್ಲ ಒಂಥರ ಗೈಸ್ ರಾಯಲ್ ಮೀನಾಕ್ಷಿ ಮಾಲ್ ತಗೊಂಡೈತಿ ಇವಾಗ. ನೋಡಿ ಗೈಸ್ ಹೋಗ್ತಿದ್ವಿ ವಾಪಸ್ಸು, ಎಲ್ಲ ಇಸ್ಕೊಂಡಾಯ್ತು. ಮಾಲ್ ಒಳಗಡೆ ಬಂದ್ರೆ ಸಾಕ್ಬೇಡ, ಒಂದು 50 ಫೋನ್ ಇಸ್ಕೊಂಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಬಿಡು ಹೋಗ್ತಾನೆ. ಎಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಬಿಡು ಹೋಗ್ತಾನೆ. ಸರಿ ಗೈಸ್ ಹೋಗ್ಬಿಡು, ಆಚೆ ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ. ಗೈಸ್ ಇಲ್ಲಿ ನೋಡಿ ಗೋಬಿ ತನಕ ಏನಾಯ್ತಪ್ಪ? ಇಲ್ಲ ಕ್ಯಾನ್ಸಲ್. ಗೋಬಿ ಇಲ್ಲ ಕಣೋ, ಕ್ಯಾನ್ಸಲ್. 2 ಬುಕ್ ಇದೆ, ಇನ್ನೊಂದು ಡಿಕ್ಕಿಲ್ ಐತೆ. ಒಂದು ತಕೊಂಡು ಒಂದು ಹೆಲ್ಮೆಟ್ ರೆಡಿ ಹಾಕೋದಲ್ಲ. ಕೀ ಕೊಡು. ಗೋಬಿ ಇಲ್ವಂತ ಫಸ್ಟ್ ಟೈಮ್ 3 ತಿಂಗಳಾಯ್ತು ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿ 3 ತಿಂಗಳಾಯ್ತಂತ. ಯಾಕೆ? ಎಣ್ಣೆ ರೇಟ್ ಜಾಸ್ತಿ ಆಗಿ, ಗ್ಯಾಸ್ ರೇಟ್ ಜಾಸ್ತಿ ಆಗಿ. ಸರಿ, ಗ್ಯಾಸ್ ರೇಟ್ ಜಾಸ್ತಿ ಕ್ಯಾನ್ಸಲ್ ಆಗೈತಾ? ಸ್ಟಾಪ್ ಮಾಡಿದಾರಂತ ಇವರು. ಅಯ್ಯ ಹೆಸರು ಮಾಡ್ದ ಕಾಲು. ಅಯ್ಯೋ ನೋಡಲ್ಲಿ. ನೋಡಿ ಗೈಸ್ ಹೋಗ್ತಿದೀವಿ. ಗೈಸ್ ಇವಾಗ ಗ್ಯಾಸ್ ರೇಟ್ ತುಂಬಾ ಆಗ್ಬಿಟ್ಟಿದೆ, ಅದರಿಂದ ಗ್ಯಾಸ್ ನಾರ್ಮಲ್ ಆಗೈತೆ. ನಾರ್ಮಲ್ ಗ್ಯಾಸ್ ಕಮ್ಮಿ ಆಗೈತೆ ಅಂತ. ಹಾ ರೇಟ್ ಜಾಸ್ತಿ ಆಗೈತೆ ಅಂತ. ಏನು? ಓಕೆ 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 ಹೋಗ್ತಿದೀವಿ ಗೈಸ್ ವಾಪಸ್ ಈಗ. ಬಾಯ್ ಏನ್ಪಾ ಟ್ರಾಫಿಕ್ ಹಿಂಗೆ, ಅಯ್ಯಪ್ಪ. ಊರಾಡ್ಬೇಡ, ಒಳ್ಳೆ ಕುತ್ಕೊಂಡಂಗೆ ಒಳ್ಳೆ ತುಂಬ ಪಕ್ಕ ಬಂದಿರ್ಬೇಕು. ಹಿಂಗೆ ಕಾಲಿಗೆ ಎರಡೇ ದಿನ ಉಜ್ಜೊಂದಿದ್ದು ಉಜ್ತಾ ಇನ್ನ ಕಾಲು ಕೆಸರದ್ ಗೈಸ್ ಕಾಲು. ಅದಕ್ಕೆ ಚಬ್ಲಿ ಕೆಸರಲ್ಲಿ ಇಕ್ಬಿಟ್ಟೆ, ನೋಡಿಲ್ಲ ಮಿಸ್ ಆಗಿಬಿಟ್ಟೆ. ಆ ಬುಕ್ಕೆ ಹೋಗಿ ಇಕ್ಬಿಟ್ಟೆ ಮಿಸ್ ಆಗಿ. ಹೋಗ್ತಾ ಗೈಸ್ ಈಗ. ಗೈಸ್ ಕರ್ಲೇ ಇರಿದ್ರೆ ಮೇಂಟೈನ್ ಮಾಡಕ್ಕೆ ತುಂಬಾ ಕಷ್ಟ ಗೈಸ್. ಇಲ್ಲೊಂದು ಐತೆ ನೋಡೋಣ, ಟ್ರೈ ಮಾಡೋಣ. ಇಲ್ಲಿ ನೋಡೋಣ. ಹಾಂ ಕಡೆ ಗೈಸ್ ಗೋಬಿ ತಗೊಂತವ್ರು ನಾವು ಅಪ್ಪ ಅಲ್ಲಿ. ನನ್ನ ತಂಗಿಗೆ ಬುಕ್ ಕನ್ಫರ್ಮ್ ಮಾಡಿದ್ಲು, ಅದೇ ಬುಕ್ಸ್ ಅಂದರೆ ತಗೊಂಡಾಯ್ತು. ಇಲ್ಲ ಹೋಗ್ತಿದ್ದೀವಿ ಆಯ್ತಾ. ಗೈಸ್ ಇಲ್ಲಿ ಯಾರಾದ್ರು ಗೋಬಿ ತಿನ್ಬೇಕಾದ್ರೆ ಡ್ರೈ ಗೋಬಿ ಇಸ್ಕೊತೀರಾ? ಕಮೆಂಟ್ ಮಾಡಿ ಗೈಸ್, ಡ್ರೈ ಗೋಬಿ ಅಂತ. ಅಯ್ಯೋ ಅಜ್ಜಿ ಬುಕ್ ಬಿತ್ತು. ಹಾಂ ಗೈಸ್ ಮನೆಗೆ ಬಂದು ಇವಾಗ ತಾನೆ ಗೋಬಿ ಎತ್ಕೊಂಡು. ಏನ್ಮಾ? ಗೋಬಿ ನೂಡಲ್ಸ್. ಗೈಸ್ ನೀವು ಕೇಳ್ಬೋದು ಜಿಮ್ಗೆ ಹೋಗ್ತೀನಿ ಆದರೂ ತಿಂತಾ ಇದೆಯಾ ಅಂತ. ಒಂದೇ ಸಲ ಏನಾಗತ್ತನಪ್ಪ ನೋಡಿ ಗೈಸ್, ನಾವು ಅಡುಗೆ ಮಾಡೋ ಅಂದರೆ ಗೋಬಿ ಎತ್ಕೊಂಬನ್ಸಿ ಫೋನ್ ಮಾಡೋರು. ಯಾಕೆ ತಿನ್ಬಾರ್ದು? ಒಂದೇ ಸಲ ಏನಾಗತ್ತ? ಟ್ರೈನರ್ ಹೇಳ್ತಲ್ವ, ಟ್ರೈನರ್ ಹೇಳ್ತಲ್ವ. ನಮ್ಮ ಟ್ರೈನರ್ ಹೇಳ್ತಿಲ್ಲ ಒಂದೇ ಸಲ ಇದ್ರೆ ಏನಾಗಲ್ಲ ಅಂತ. ನಮ್ಮ ಟ್ರೈನರ್ ಹೇಳ್ತಿಲ್ಲ ಒಂದೇ ಸಲ ಏನಾಗಲ್ಲ ಅಂತ. ಟ್ರೈನರ್ ಹೇಳೋದು ಯಾವತ್ತೂ ಫಾಲೋ ಮಾಡ್ಬೇಕು. ಕೋಚ್ ಟ್ರೈನರ್ ಹೇಳೋದು ವಿಷ ಇಷ್ಟು ತಿಂದ್ರು ವಿಷನೇ, ಕಮ್ಮಿ ತಿಂದ್ರು ವಿಷನೇ, ಜಾಸ್ತಿ ತಿಂದ್ರು ವಿಷನೇ. ತಿನ್ನಲ್ಲ ಅಂದ್ರೆ ತಿನ್ಬಾರ್ದು. ಮನೆಯಲ್ಲಿ ಹಾಕಿದ್ರೆ ಆಯಿಲ್ ಹಾಕ್ಬೇಡ. ಪರವಾಗಿಲ್ಲ ಏನಾಗಲ್ಲ. ಚೂರು ತಿನ್ನಿ, ಚೂರು. ಅವ್ರು ಆಯಿಲ್ ಹಾಕಲ್ಲ, ಅವ್ರ ಮಿಕ್ಸಿ ಹಾಂ ಪರವಾಗಿಲ್ಲ ಬಿಡಿ. ಅಷ್ಟೇ ಗೈಸ್, ತಿನ್ಬಿಟ್ಟು ಮಲ್ಕೋಬೇಕು ಅಷ್ಟೇ. ಗೈಸ್ ಡೇ ಫುಲ್ ಟಯರ್ಡ್ ಆಗಿತ್ತು. ಡೇ ತೋರ್ಸೋಕ್ಕಾಗಿಲ್ಲ. ಇವತ್ತು ಜಿಮ್ಗೆ ಹೋಗಿದ್ದೆ ಗೈಸ್. ಜಿಮ್ಗೆ ಹೋಗಿ ಇವತ್ತು ಬ್ಯಾಕ್ ಮತ್ತೆ ಬೈಸೆಪ್ ಬರ್ಕೊಟ್ಟಿತ್ತು. ಮಸ್ತ್ ಪಂಪ್ ಆಯ್ತು ಬಾಡಿ.
ಅಷ್ಟೇ ಗೈಸ್, ಬೇರೇನಿಲ್ಲ. ಇದೇ ಥರ ವ್ಲಾಗ್ ಎಂಜಾಯ್ ಮಾಡಿ ಗೈಸ್. ಇದೇ ಥರ ಇನ್ನೊಂದು ಡೇ ಸಿಗೋಣ. ಟೇಕ್ ಕೇರ್, ಲವ್ ಯು, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಬಾಯ್.